ವೀಕ್ಷಕರೇ ನಮಸ್ಕಾರ. ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ಸ್ನೇಹಿತರೆ ಒಂದು ವಿಶೇಷವಾದ ವಿಡಿಯೋ. ಕೃಷಿಯನ್ನು ಇವತ್ತು ಉದ್ಯಮವಾಗಿ ನಾವೆಲ್ಲ ಇವತ್ತಿನ ಯುವ ಜನಾಂಗ ಪರಿಗಣಿಸಬೇಕಾದ ಅನಿವಾರ್ಯತೆ ಬಂದಿದೆ. ಯಾಕಪ್ಪ ಅಂತೇಳಿದರೆ ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕೃಷಿಯನ್ನು ಒಂದು ಉದ್ಯಮದ ರೀತಿಯಲ್ಲಿ ಚಿಕ್ಕ ಚಿಕ್ಕ ಜಾಗವನ್ನು ಕೂಡ ಉದ್ಯಮದ ರೀತಿಯಲ್ಲಿ ನಾವು ಹೇಗೆ ಪರಿವರ್ತಿಸ್ಬೋದು ಅನ್ನೋದಕ್ಕೆ ಇದೊಂದು ನಿದರ್ಶನ ಆಗಿದೆ ಸ್ನೇಹಿತರೆ. ಅಷ್ಟೇ ಅಲ್ಲ, ನಾನು ಇಲ್ಲಿ ಇದ್ರ ಬಗ್ಗೆ ಕೇಳಿದ್ದೆ. ಇವತ್ತು ಈ ಥರ ಒಂದು ಕೃಷಿಯನ್ನು ನೋಡಲಿಕ್ಕೆ ಒಂದು ಅವಕಾಶ ನನಗೆ ಸಿಕ್ತು. ಇದೇನು ಹೊಸ್ತೇನಲ್ಲ, ಆದರೆ ನನಗೆ ಹೊಸ್ತಷ್ಟೇ. ನಾನು ನೋಡಿದ್ದು ಇವತ್ತೇ ಇದನ್ನು ಪಾಲಿ ಹೌಸಲ್ಲಿ ಈ ರೀತಿ ಎಲ್ಲ ಬೆಳೀತಾ ಇದ್ದಾರೆ ಅನ್ನೋದನ್ನು. ಆದರೆ ಏನು ಸಾಮಾನ್ಯವಾದ ಬೆಳೆ ರೀತಿ ಬರ್ತದೆ, ಸ್ವಲ್ಪ ಹೆಚ್ಚಿಗೆ ಲಾಭ ಇರ್ಬೋದು ಅಂದ್ಕೊಂಡಿದ್ದೆ ಸ್ನೇಹಿತರೆ. ಆದರೆ ಇಲ್ಲಿಯ ಲಾಭವನ್ನು ಕೇಳಿಬಿಟ್ರೆ ಖಂಡಿತವಾಗಿ ನಾವು ಯಾಕೆ ಗೌರ್ಮೆಂಟ್ ನೌಕರಿಗೆ ಹೋಗಬೇಕು, ಯಾತಕ್ಕೋಸ್ಕರ ಬೆಂಗಳೂರಿಗೆ ಉದ್ಯೋಗ ಅರಿಸ್ಕೊಂಡು ವಲಸೆ ಹೋಗಬೇಕು ಅಂತ ನನಗೂ ಅನಿಸ್ತಾ ಇದೆ ಸ್ನೇಹಿತರೆ. ಯಾಕೆಂದರೆ ಇವರು ಎಷ್ಟೊಂದು ಲಕ್ಷಾಂತರ ರೂಪಾಯಿಯನ್ನು ಸಂಪಾದನೆ ಮಾಡಿ ನೆಮ್ಮದಿಯಾದ ಜೀವನವನ್ನು ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ದಯಮಾಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ವಿಡಿಯೋ ನೋಡಿದ ನಂತರ ಕಾಮೆಂಟ್ ಮಾಡೋದನ್ನು ದಯಮಾಡಿ ಮರಿಬೇಡಿ ಸ್ನೇಹಿತರೆ. ಕಾಮೆಂಟ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ನೋಡೋಣ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಇವರೇ ಪರಿಚಯ ಮಾಡಿಕೊಂಡು ನೀವೇನು ಬೆಳೆ ಬೆಳೆದಿದ್ದೀರಿ, ಬೆಳೆಯನ್ನು ಯಾವ ರೀತಿ ಬೆಳಿತೀರಿ, ಅದರ ಮಾರ್ಕೆಟಿಂಗ್ ಹೆಂಗೆ, ಅದರಿಂದ ಎಷ್ಟು ಆದಾಯವನ್ನು ಗಳಿಸ್ಬೋದು, ಈ ಬಗ್ಗೆ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಡಬೇಕಾಗಿದೆ. ದಯಮಾಡಿ ನಿಮ್ಮ ಹೆಸರು, ಊರು ಎಲ್ಲ ಪರಿಚಯ ಮಾಡ್ಕೊಂಡು ಆಮೇಲೆ ನಾವು. ಊರು ಬಂದುಬಿಟ್ಟು ಚಿಕ್ಕಬಾಸೂರು ಗ್ರಾಮ. ನಿಮ್ಮ ಹೆಸರು? ನಮ್ಮ ಹೆಸರು ಅಣ್ಣಯ್ಯ. ನಿಮ್ಮ ಹೆಸರು ಅಣ್ಣಯ್ಯ? ನಮ್ಮ ಹೆಸರು ಅಣ್ಣಯ್ಯ. ಚಿಕ್ಕಬಾಸೂರು ಗ್ರಾಮ, ಕಡೂರು ತಾಲೂಕು, ಚಿಕ್ಕಮಂಗ್ಳೂರು ಜಿಲ್ಲೆ. ನಾವು ಬಂದುಬಿಟ್ಟು ಒಂದು 2.5 ಎಕರೆಯಲ್ಲಿ ಕ್ಯಾಪ್ಸಿಕಮ್ ಮಾಡಿಬಿಟ್ಟಿವಿ. ಕ್ಯಾಪ್ಸಿಕಮ್ ಬಜ್ಜಿ ಬಂಡೋದು. ಬಂಡೋದಲ್ಲ, ಈ ಹೊರಗಡೆ ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಹೌದೌದು ಸಪ್ಲೈ ಮಾಡ್ತಾರೆ. ಬಂದ್ಬಿಟ್ಟು ಚೆನ್ನಾಗಿದೆ ಬೆಳೆ. ಈಗ ನಾನು ಯಾಕೆ ಗಮನಿಸ್ತೆ ಅಂದರೆ, ಅಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡಿದೆ ಇಷ್ಟು ದೊಡ್ಡದಾಗಿ ಪಾಲಿ ಹೌಸು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹೌದೌದು ಎಲ್ಲೂ ಕಾಣಿಸಲ್ವಲ್ಲ, ಏನೋ ವಿಶೇಷವಾದ ಬೆಳೆ ಮಾಡಿದ್ದಾರೆ ಅಂತೇಳಿ ನಾನು ಈ ಕಡೆಗೆ ಬಂದಿದ್ದು. ಆಯಿತು ಅಣ್ಣಯ್ಯರೇ, ನೀವು ಏನು ಬೆಳೆದಿದ್ದೀರಿ ಅಂತ ಒಂಚೂರು ನೋಡ್ಬೋದಲ್ಲ? ನೋಡ್ಬೋದು, ಬನ್ನಿ. ಸರಿ. ಇದು ಎಷ್ಟು ಎಕರೆ ಇದೆಯಪ್ಪ ಸರ್? ಇದು ಟೋಟಲ್ಲು ಅದು ಇದು ಸೇರಿ ಒಂದು 2.5 ಎಕರೆ ಇದೆ. 2.5 ಎಕರೆ ಅದು ಜಮೀನು ಜಾಸ್ತಿ ಇದೆ. 2.5 ಎಕರೆ ಮಾಡಿ ಬೆಳೆದಿರೋದು 2.5 ಎಕರೆ. ಏನ್ರಿ ಇದು 5 ಅಡಿಗಿಂತಲೂ ಜಾಸ್ತಿ ಹೈಟ್ ಇದೆ? ಹೌದು ಸರ್, ಇದು ಸೊಸಿನೇ ಬಂದ್ಬಿಟ್ಟು ಒಂದು ₹5 ಬರುತ್ತೆ. ಇದು 916 ನಿಂತ್ಕೊಂಡ್ರೆ ನಿಮ್ಗಿಂತ ಹೈಟ್ ನೋಡೋಣ. ಇದೆ, ನಮ್ಗಿನ್ನ ಹೈಟ್ ಇದೆ. ನೋಡ್ರಿ, ನಮ್ಗಿನ್ನ ಹೈಟ್ ಇದೆ. ಓಹೋ, ನಿಮ್ಮ ಮೇಲ್ ಬಂದ್ಬಿಟ್ಟಿದ್ಯಪ್ಪ. 6 ಅಡಿ ಇದೆ ಹೆಚ್ಚು ಕಡಿಮೆ. ಬೆಳೆಗೆ ಏನು ತೊಂದರೆ ಇಲ್ಲ, ಫಸ್ಲು ಮಾತ್ರ ಸೂಪರ್ ಆಗಿದೆ, ತೊಂದರೆನೇ ಇಲ್ಲ, ಚೆನ್ನಾಗಿ ಬಂದಿದೆ, ಸೂಪರ್ ಆಗಿದೆ. ಯಾವುದು ತಳಿ ಇದು ಸರ್? ಇದು 916 ಅಂತ. ಆ ಬೀಜನೇ ಇದು ₹4 ರೇಟ್ ಇದೆ. ಬೀಜನೇ ₹4 ರೇಟ್ ಇದೆ. ಅದು ಟೋಟಲ್ ಅದು ಸೊಸಿ ಮಾಡೋಕ್ಕೆ ಏನಿಲ್ಲ ಅಂದ್ರೂ ₹5 ಖರ್ಚು ಬರುತ್ತೆ. ಸಸಿ ಮಾಡಲಿಕ್ಕೆ. ಇದು ಸುಮಾರು 2.5 ಎಕರೆಯಿಂದ ಒಂದು 22,000 ಸೊಸೆ ಹಾಕಿದ್ದೀವಿ. ಸೊಸಿಗೆ ಸುಮಾರು 1.5 ಲಕ್ಷ ಖರ್ಚಾಗಿದೆ. ಸಸಿಗೆನೆ 1.5 ಲಕ್ಷ ಖರ್ಚು ಮಾಡಿದ್ದೀವಿ. 25,000 ಸೊಸಿ ಇದೆ. ಯಾಕೆಂದರೆ ನಾನು ಗಮನಿಸಿದಾಗೆ ಈ ಪಾಲಿ ಹೌಸಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಯಾರು ಬೆಳೆದಿಲ್ಲ ಸರ್, ಯಾರೂ ಬೆಳೆದಿಲ್ಲ. ಹಾಗಾಗಿ ನೀವು ಇದನ್ನು ಬೆಳೆ ಮಾಡಬೇಕು ಅಂದರೆ ಫಸ್ಟ್ ಏನು ಪೂರ್ವ ಸಿದ್ಧತೆ ಮಾಡ್ಕೋಬೇಕು? ಈ ಪಾಲಿ ಹೌಸ್ ರೆಡಿ ಮಾಡ್ಕೋಬೇಕು. ಹೌದು ಸರ್, ನಾವು ಕೋಲಾರದಿಂದ ಜನ ಕರೆಸ್ತೀವಿ. ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ಅಷ್ಟು ಐಡಿಯಾ ಇರಲಿಲ್ಲ. ಅವರು ಬಂದ್ಬಿಟ್ಟು ಸೆಟ್ ಮಾಡಿಕೊಡ್ತಾರೆ. ಅವ್ರಿಗೆ ಬೇಕಾದ ಮೆಟೀರಿಯಲ್ ಎಲ್ಲ ಫಸ್ಟ್ ಹೇಳ್ತಾರೆ, ಫೋನಲ್ಲೇ ಹೇಳ್ತಾರೆ. ಅದನ್ನೆಲ್ಲ ತಗೊಂಬರ್ತೀವಿ. ಅವ್ರು ಎಕರೆಗೆ 50,000 ತಗೊಂತಾರೆ. ಓಹೋ, ಎಕರೆಗೆ 50,000 ತಗೊಂತಾರೆ. ಅವ್ರು ಒಂದು 12 ಜನ ಬಂದಿದ್ರು. 12 ಜನಕ್ಕೆ ಕೂಲಿ 50,000 ಕೊಡ್ತೀರಿ? ಒಂದು ಎಕರೆಗೆ 50,000 ಕೊಡ್ತೀವಿ. ಇದು ಮೆಟೀರಿಯಲ್ ಎಲ್ಲ ನಮ್ದು. ಅದು ಸುಮಾರು ಮೆಟೀರಿಯಲ್ ಏನಿಲ್ಲ ಅಂದ್ರೂ ಒಂದು 2.5 ಎಕರೆಯಿಂದ ಒಂದು 6ರಿಂದ 7 ಲಕ್ಷ ಖರ್ಚಾಗಿದೆ. 2.5 ಎಕರೆಗೆ 7 ಲಕ್ಷ ರೂಪಾಯಿ ಮೆಟೀರಿಯಲ್ ಆಗಿದೆ. ಅವ್ರಿಗೊಂದು 1 ಲಕ್ಷ ರೂಪಾಯಿ, ಅವ್ರು 1.25 ಲಕ್ಷ ಅವ್ರಿಗೆ ಕೊಟ್ಟಿವಿ. 1,25,000 ರೂಪಾಯಿ ದುಡ್ಡು ಅವ್ರಿಗೆ ಕೊಟ್ಟಿವಿ. ಸರಿ ಅವ್ರಿಗೆ ಕೊಟ್ಟಿವಿ. ಈ ಟೋಟಲ್ ಸ್ಟಾರ್ಟಿಂಗ್ ನಾವು ಇದನ್ನ ಸೊಸಿ ನೆಲ ಕೂರ್ತೀವಿ ಅಂದ್ರೆ ಏನಿಲ್ಲ ಅಂದ್ರೂ ಒಂದು 8 ಲಕ್ಷ ದುಡ್ಡು ಬೇಕು. 2.5 ಎಕರೆಗೆ. ಈಗ 1 ಎಕರೆಗೆ ಏನಿಲ್ಲ ಅಂದ್ರೂ ಒಂದು 4.5 ಲಕ್ಷ ಅಂತೂ ಖರ್ಚು ಬಂದೇ ಬರುತ್ತೆ. 1 ಎಕರೆಗೆ ನಮ್ದು 2.5 ಎಕರೆನಲ್ಲ, ಅದೇ ಹಂಗಾಗಿ 1 ಎಕರೆಗೆ 4.5 ಲಕ್ಷ ಖರ್ಚು ಬಂದೇ ಬರುತ್ತೆ.
ಅಲ್ಲಪ್ಪ, ಈಗ ಸಾಮಾನ್ಯವಾದ ಸರ್ ಇದರಲ್ಲಿ ಆದಾಯ ಏನು ಅಂದರೆ ಫಸ್ಟು ಬಂಡವಾಳ ಹಾಕ್ಬೇಕು. ರೈತ ತಡ್ಕಣ ಥರ ಇರಬೇಕು. ಬಂಡವಾಳ ಮತ್ತು ಸಾಲ ಮಾಡ್ತೀನಿ ಅಂದರೆ ಮೈ ಮೇಲೆ ಬರುತ್ತೆ. ಏನಿಲ್ಲ ಅಂದರೂ ನಮ್ಮದು ಇಳುವರಿ ಸೂಪರ್ ಆಗಿದೆ, ಏನು ತೊಂದರೆ ಇಲ್ಲ. ಬಟ್ ರೇಟು ಕಮ್ಮಿ ಇದೆ ಈಗ, ನಮಗೆ ರೇಟ್ ಸಿಗ್ತಾನೆ ಇಲ್ಲ. ಆದ್ರೂ ನಾವು ಹಾಕಿರೋ ಬಂಡವಾಳ ತಕ್ಕಂದೀವಿ. ನೀವು ಹಾಕಿರೋ ಬಂಡವಾಳ ಬಂದೋಗಿದೆ, ಆಲ್ರೆಡಿ ಬಂದೋಗಿದೆ. ಎಷ್ಟು ಹಾಕಿದ್ರಿ ಬಂಡವಾಳ? ಸರ್ ಇದು ಸುಮಾರು ಈಗಾಗಲೇ ಒಂದು 10 ಲಕ್ಷ ಖರ್ಚು ಮಾಡಿದ್ದೀವಿ. ಏನಿಲ್ಲ ಅಂದ್ರೂ ಒಂದು 16 ಲಕ್ಷ ರೂಪಾಯಿ ಮೇಲಾಗಿದೆ. 2.5 ಎಕರೆ ಸೇರಿ 16 ಲಕ್ಷ ಪೇಮೆಂಟ್ ಆಗಿದೆ. ಅಂದ್ರೆ ಈಗ ಅಂದ್ರೆ ನಮಗೆ ಸಿಕ್ಕೇ ಇಲ್ಲ ರೇಟು. ಹೇಳ್ಬೇಕು ಅಂದ್ರೆ ರೇಟೇ ಸಿಕ್ಕಿಲ್ಲ. ಅತಿ ಕಳಪೆ ರೇಟಲ್ಲಿ ಈ ತರ ಬಂಡವಾಳ ತಕೊಂಡೀವಿ. ಬಂಡವಾಳಕ್ಕಂತೂ ಮೋಸ ಇಲ್ಲ. ಈಗ ಇದು ಸ್ಟಾರ್ಟ್ ಮಾಡಿ ಎಷ್ಟು ದಿವಸ ಆಯ್ತು ಸರ್? ಇದು ಸ್ಟಾರ್ಟ್ ಮಾಡಿದ್ದು 6ನೇ ತಿಂಗಳು. ಈಗ 6 ತಿಂಗಳಲ್ಲಿ ನೀವು ಹಾಕಿರೋ ಬಂಡವಾಳ ಎಲ್ಲ ವಾಪಸ್ ಬಂದಿದೆ. ನೆಕ್ಸ್ಟ್ ಬರೋದೆಲ್ಲ ಇನ್ಕಮ್. ಬಟ್ ಬೈ ಚಾನ್ಸ್ ನಮಗೆ ಏನಿಲ್ಲ ಅಂದ್ರೂ ರೇಟ್ ಬರೀ ಈಗ ನಾವು ಕೊಟ್ಟಿರೋದೇ 25, 26, 30 ಒಳಗೆ ಕೊಟ್ಟಿರೋದು. ಯಾವಾಗಲೂ ಮಿನಿಮಮ್ ಕ್ಯಾಪ್ಸಿಕಮ್ಮಿಗೆ ಒಂದು 35, 40 ರೂಪಾಯಿ ರೇಟ್ ಸಿಕ್ಕಿದ್ರೆ ನಾವು ಹಾಕಿರೋ ಬಂಡವಾಳಗೆ ಅದು ಡಬಲ್ ಆಗುತ್ತೆ ಕನಿಷ್ಠ. ಒಂದೊಂದು ಸಲ ಏನಿಲ್ಲ ಅಂದ್ರೂ ಈಗ 25 ರೂಪಾಯಿ ನಂಗೆ ಸುಮಾರು ಒಂದ್ಸತಿ ಕೊಯ್ದು ಒಂದು ಕೊಯ್ಲು ಏನಿಲ್ಲ ಅಂದ್ರೂ ಒಂದು 3.5 ಇಲ್ಲ 4 ಟನ್ ಕೊಯ್ತೀವಿ. ಒಂದು ಕೊಯ್ಲು 4 ಟನ್ 25 ರೂಪಾಯಿ ಲೆಕ್ಕ ಹಾಕಿ ಅಂದ್ರೂ 4 ಟನ್ನಿಗೆ 1 ಲಕ್ಷ ರೂಪಾಯಿ ದುಡ್ಡಾಗುತ್ತೆ. 1 ಲಕ್ಷ ರೂಪಾಯಿ 10 ದಿವಸಕ್ಕೆ ಒಂದ್ಸತಿ ಕಂಪಲ್ಸರಿ ಕೊಯ್ತೀವಿ. ಕೊಯ್ತೀವಿ. ಈಚು ಎಲ್ಲ ಸೆಟ್ ಹಾಕಿ ಒಂದು 15 ತಿಂಗಳು ಕೈ ಬಿಡ್ತೀವಿ. ಸಿಕ್ತಾಗ ಅವಾಗ ಕಮ್ಮಿ ಸಿಗುತ್ತೆ. 1 ಟನ್ನು 1 ಟನ್ನು ಈ ಥರ ಸಿಗುತ್ತೆ. ಈಗ ಒಂದು ವರ್ಷಕ್ಕೊಂದ್ಸತಿ ಕಂಪಲ್ಸರಿ ಕೊಯ್ತೀವಿ. ಸರಿ. ಈಗ ಇಳುವರಿ ಚೆನ್ನಾಗಿ ಬಂದಿದ್ಯಾ? ಸೂಪರ್ ಆಗಿದೆ ಸರ್ ಇಳುವರಿ. ನೋಡಿ ನೀವೇ. ಈಗ ನಾನು ಈ ಬೆಳೆಯನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದ್ರ ಒಳಗಡೆ ಇವೆಲ್ಲ ಎಲೆ ಕಾಯಿ ಒಂದೇ ಕಲರ್ ಇದರಿಂದ ಕಾಯಿ ಕಾಣಲ್ಲ, ಕಾಯಿ ಕಾಣ್ತಾ ಇಲ್ಲ. ನೋಡಿ ಹೈಟ್ ಹೆಂಗಿದೆ ಬೆಳೆದಿರೋದು, ನಮ್ಗಿನ್ನ ಹೈಟ್ ಇದೆ. ಅಲ್ಲ ಸಖತ್ ಬೆಳೆದಿದೆ ನೋಡಿ ಒಳಗಡೆ ಕಾಯಿ ತುಂಬಾ ಚೆನ್ನಾಗಿದೆ ಕಾಯಿ. ನೋಡಿ ಓಹೋ ಸೂಪರ್ ಆಗಿದೆ ಅಲ್ರಿ. ಈ ತರ ಕಾಯಿ ಇರುತ್ತೆ. ಕಾಯಿಗೆ ಏನು ಮೋಸ ಇಲ್ಲ. ಬೆಳೆ ಚೆನ್ನಾಗಿ ಬಂದಿದೆ. ಕಂಪನಿ ಯಾವ್ದು, ಬ್ರ್ಯಾಂಡ್ ಯಾವ್ದು? ಇದು ಎಂತದ್ದು ಸೆಮಿನಿಸ್ ಅಂತ ಮಾತ್ರ ಮಾರ್ಕೆಟ್ ಅಲ್ಲಿ ಮಾತ್ರ ಟಾಪ್ ರೇಟೇ. ನೋಡಿರು ಸೈಜೇ ಫುಲ್ ಸೈಜೇ ಇರುತ್ತೆ. ಒಳ್ಳೆ ಸೈಜ್ ಇದೆ. ಸೈಜ್ ಇದೆ ಮಾತ್ರ ನೋಡಿ, ಒಳ್ಳೆ ಸೈಜ್ ಇದೆ. ಈಗ ನಾವು ಮಾರ್ಕೆಟಲ್ಲಿ ನೋಡ್ತೀವಲ್ಲಪ್ಪ, 2-3ಕ್ಕೆ ಅರ್ಧ ಕೆಜಿ ಬಂದ್ಬಿಡ್ತಾವೆ. ಒಂದೊಂದು ಕೆಜಿ 4-5 ಹಾಕ್ಬಿಟ್ಟು 4ರಿಂದ 5ಕ್ಕೆ 1 ಕೆಜಿ ಬಂದ್ಬಿಡುತ್ತೆ. ಸೂಪರ್ ಸೈಜ್ ಮಾತ್ರ ಸರ್. ನಾನು ಇನ್ನೊಂದು ನಮ್ಮ ಯುವಕರಿಗೆ ಹೇಳೋದು, ಈಗ ನೀವು 1 ಎಕರೆಗೆ ಎಷ್ಟು ಖರ್ಚು ಮಾಡ್ಬೇಕು ಅಂದ್ರೆ 4.5 ಲಕ್ಷ. 4ರಿಂದ 4.5 ಲಕ್ಷ ಮಾಡ್ಲೇಬೇಕು. 5 ಲಕ್ಷ ಬಂದೇ ಬರುತ್ತೆ. 5 ಲಕ್ಷ ಖರ್ಚು ಮಾಡಿ ಈ ಥರದ್ದೊಂದು ಪಾಲಿ ಹೌಸ್ ಮಾಡ್ಕೊಂಬಿಟ್ರೆ 1 ಎಕರೆಯಲ್ಲಿ ಅವರು ತಿಂಗಳ ಎಷ್ಟು ಇನ್ಕಮ್ ತೆಗಿಬೋದಪ್ಪ? ಸರ್ ಏನಿಲ್ಲ ಅಂದ್ರು ಒಳ್ಳೆ ರೇಟಿಗೆ ಯಾಕೆಂದ್ರೆ ತಿಂಗಳಲ್ಲಿ 4ರಿಂದ 5 ಲಕ್ಷ ದುಡ್ಡು ಮಾಡ್ಬೋದು. ತಿಂಗಳಲ್ಲಿ ಬಟ್ ಬಿದ್ ರೇಟಲ್ಲಿ ಏನಿಲ್ಲ ಅಂದ್ರೂ ತಿಂಗಳಿಗೆ 1-2 ಲಕ್ಷ ಅಂತೂ ಮಾಡ್ಬೋದು. 1 ಎಕರೆಗೆ ಮಾಡ್ಬೋದು 4 ಲಕ್ಷ. ನಾನು ಈಗ ಹೇಳ್ತಿದ್ದೀನಲ್ಲ 2.5 ಎಕರೆ ಪ್ಲಾಟು ನಮ್ದು. ಏನಿಲ್ಲ ಅಂದ್ರೂ ಈಗ 6 ತಿಂಗಳಿಗೆ ಆಲ್ರೆಡಿ ನಮ್ದು ಬಂಡವಾಳ ಎಲ್ಲ ಬಂದು ಒಂದು 16ರಿಂದ 18 ಲಕ್ಷ ದುಡ್ಡಾಗಿದೆ. ನಿಮ್ ಬಂಡವಾಳದ ಮೇಲೆ ಬಂಡವಾಳ ಬಂದಿದೆ. ಬಂಡವಾಳ ಅಂದ್ರೆ ನಮ್ ಬಿದ್ ರೇಟ್ ಅಲ್ಲಿ ಬೈ ಮಿಸ್ಟೇಕ್ ಆಗಿ ಒಳ್ಳೆ ರೇಟ್ ಇದ್ದಿದ್ದು 40 ರೂಪಾಯಿ ಪಾಸ್ ಆಯ್ದ್ರು ಈ ಸ್ಟಾರ್ಕ್ ಏನಿಲ್ಲ ಅಂದ್ರೆ ಒಂದು 30 ಲಕ್ಷ ದುಡ್ಡಾಗದ್ ನಮ್ದು. ಪ್ರಾಫಿಟ್ ಆಗ್ಬಿಡೋದು. ಅರ್ಧಕ್ಕರ್ಧ ಲಾಭ ಇರೋದು ನಮ್ಗೆ. ಈಗ ಆಲ್ರೆಡಿ ಬಂಡವಾಳ ಬಂದಿದೆ. ಇನ್ನೂ ಒಂದ್ 4 ತಿಂಗಳು ಹಿಡ್ಕಂತೀವಿ ಇದನ್ನ. ಈಗ ಏನ್ ಬೈ 40 ರೂಪಾಯಿ ಸಿಕ್ಕಿದ್ರು ಈಗಲೂ ಒಂದ್ 2ರಿಂದ 30 ಟನ್ ಅಂತೂ ಕೊಯ್ತೀವಿ. 40 ರೂಪಾಯಿ ಸಿಕ್ಕಿದ್ರು ಇನ್ನೂ ಒಂದು 15 ಲಕ್ಷ ರೂಪಾಯಿ ಆದಾಯ ಇದೆ. 40 ರೂಪಾಯಿ ಸಿಕ್ಕಿರೆ. 40 ರೂಪಾಯಿ ಸಿಕ್ಲಿಲ್ಲ, ಬರೇ ಇದೇ 25 ರೂಪಾಯಿ ಅಂದ್ರೂ ಒಂದ್ 10 ಲಕ್ಷಕ್ಕಂತೂ ಮೋಸಿಲ್ಲ. 10 ಲಕ್ಷ ಅಂತೂ ಆದಾಯ ಇದ್ದೇ ಇದೆ. ಅದರಲ್ಲಿ ಲೇಬರ್ ಖರ್ಚು ಅದು ಇದು ಅಂತ 1-2 ಲಕ್ಷ ಖರ್ಚು ಬರುತ್ತೆ. 10 ಲಕ್ಷ ದುಡ್ಡು ಉಳಿಯುತ್ತೆ. ಅಲ್ಲ, ನನಗೆ ಆಶ್ಚರ್ಯ ಅಂದ್ರೆ ಒಬ್ಬ ಆಫೀಸರ್ಗಿಂತಲೂ ಚೆನ್ನಾಗಿ ದುಡಿಬೋದಲ್ಲ. 1 ಎಕರೆಯಲ್ಲಿ ಆರಾಮಾಗಿ ದುಡಿಬಹುದು. ಏನಿಲ್ಲ ಅಂದ್ರೂ ಒಳ್ಳೆ ರೇಟಿ 40-50 ರೂಪಾಯಿ ಸಿಕ್ಕಿರೆ 1 ಎಕರೆಯಲ್ಲಿ ಏನಿಲ್ಲ ಅಂದ್ರೆ 40ರಿಂದ 50 ಲಕ್ಷ ದುಡ್ಡು ಮಾಡ್ಬೋದು. 40ರಿಂದ 40 ಇಲ್ಲ 50 ರೂಪಾಯಿ ಮೇಲೆ ಪಾಸ್ ಆಯ್ತು ಅಂದ್ರೆ ಸುಮಾರು 40ರಿಂದ 50 ಟನ್ ಕೊಯ್ತೀವಿ 1 ಎಕರೆಗೆ. ಫೈನಲ್ ಫಿನಿಶಿಂಗು ಚೆನ್ನಾಗಿ ಬಂತು, ಬೆಳೆ ಇದೇ ತರ ಇತ್ತು ಅಂದ್ರೆ 50 ಟನ್ ನಂದಲ್ಲ ಅಂತ ಕೊಯ್ತೀವಿ. 50 ಟನ್ ಅಂದ್ರೆ ರೇಟು 50 ರೂಪಾಯಿ ಸಿಗ್ಬೇಕು. ಸಿಕ್ಕಿರೆ ಎಷ್ಟಾಯ್ತು? ಸಿಕ್ಕಿರೆ 10 ಟನ್ನಿಗೆ 5 ಲಕ್ಷ, 50 ಟನ್ನಿಗೆ 25 ಲಕ್ಷ ದುಡ್ಡಾಗುತ್ತೆ. ನಮ್ದು 2.5 ಎಕರೆ ಅಲ್ವಾ, 2.5 ಎಕರೆಯಿಂದ 50ರಿಂದ 60 ಲಕ್ಷ ರೂಪಾಯಿ ದುಡ್ಡಾಗುತ್ತೆ.
ನೀವು ಹೇಳ್ತಿರೋದು 1 ಎಕರೆಗೆ ಅಲ್ಲ 2.5 ಎಕರೆಗೆ. 1 ಎಕರೆಗೆ ಒಂದು ಏನಿಲ್ಲ ಅಂದ್ರೆ 25ರಿಂದ 30 ಲಕ್ಷ ದುಡ್ಡು. 1 ಎಕರೆಗೆ 25 ಲಕ್ಷ ಆರಾಮಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. 25-30 ಬೇಡ, 20 ಆಗ್ಲಿ ಹೇಳಿ. 20 ಲಕ್ಷ ಆಗಲಿ ಏನು ತೊಂದರೆ, ಅಂದರೆ ಬೆಳೆ ಮಾತ್ರ ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಬರಬೇಕು, ರೋಗ ಕಡಿಮೆ ಇರಬೇಕು. ನೋಡ್ತಿದ್ದೀರಲ್ಲ ನೋಡಿ, ಮೇಂಟೈನ್ ಮಾಡಂಗಿರ್ಬೇಕು. ಮೇಂಟೈನ್ ಹೆಂಗಿದೆ, ಯಾವ್ದಾರು ರೋಗ ಕಾಣುತ್ತಾ ನಿಮಗೆ? ಅಲ್ಲ, ಕ್ಲೀನ್ ಆಗಿ ಭಾಳ ಚೆನ್ನಾಗಿ ಬಂದಿದೆ. ಮತ್ತೆ ಮ್ಯಾಟ್ ಹಾಕಿದೀವಿ ನೆಲಕ್ಕೆ. ಈಗ ಇದು ಮ್ಯಾಟಿಗೆ 1 ಲಕ್ಷ ಖರ್ಚು ಮಾಡಿದೀವಿ 2.5 ಎಕರೆ. ನೋಡಿ, ಕೆಳಗಡೆ ಮ್ಯಾಟಿಗೆ ಖರ್ಚು ಮಾಡಿದಿರಿ. 2.5 ಎಕರೆಯಿಂದ ಸೇರಿ 1 ಲಕ್ಷ ಖರ್ಚು ಮಾಡಿದೀವಿ ಮ್ಯಾಟ್ ಇದೊಂದಕ್ಕೆ. ಬರೀ ಮ್ಯಾಟ್ಗೆ 1 ಲಕ್ಷ. ಕಳೆ ಪಳೆ ಏನು ಬರಲ್ಲ ನೋಡಿ, ನಿಮಗೆ ಗೊತ್ತಾಗುತ್ತಲ್ಲ. ಹೌದೌದೌದು. ಈಗ ಮಾಡ್ರನ್ ಕೃಷಿಲಿ ಈ ರೀತಿ ನಮ್ಮ ಯುವಕರು ತೊಡಗಿಸ್ಕೊಂಡ್ರೆ ಬೆಂಗಳೂರಿಗೆ ಗುಳೆ ಹೋಗೋ ಅಗತ್ಯ ಇದೆಯಾ? ಇಲ್ಲಿಂದ ನೌಕರಿ ಅಂತ ಹೋಗಿ ಅದೆಲ್ಲ ಏನ್ ಬೇಡ ಸರ್. ಮಾಡ್ತೀವಿ ಚೆನ್ನಾಗಿ, ನಾವು ಮಾಡ್ತೀವಿ ಕಂಪಲ್ಸರಿ, ಒಳ್ಳೆ ಚೆನ್ನಾಗಿ ಬೆಳಿತೀವಿ ನಿಂತ್ಕೊಂಡು ಅಂದ್ರೆ ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಏನಿಲ್ಲ. 1 ಎಕರೆ ಇಟ್ಕೊಂಡು ಬೇಡ. ನಮ್ಮಲ್ಲಿ ರೈತರು ಮಕ್ಕಳು ಹೋಗ್ತಿದ್ದಾರೆ ಅಂದ್ರೆ ಅವರು 8-10 ಎಕರೆ ಜಮೀನು ಇರುತ್ತೆ. ಬೆಂಗಳೂರಿಗೆ ಹೋಗಿ 20,000 30,000ಕ್ಕೆ ಅಲ್ಲಿ ಬೆಳಿಗ್ಗೆ ಮುಂದೆ ಏನು ಸರ್ ಅದು? ಇದ್ರ ಮುಂದೆ ಏನಕ್ಕೆ? ಇಲ್ಲಿ ಮನ್ಸು ಮಾಡಿ 1 ವರ್ಷದಲ್ಲೇ ದುಡಿಬೋದು. ಅವರು ವರ್ಷಕ್ಕೆ 1.5 ಲಕ್ಷ 2 ಲಕ್ಷ ದುಡಿಯಕ್ಕೆ ಬೆಂಗಳೂರಿಗೆ ಹೋಗ್ತಾರೆ. ವರ್ಷದಲ್ಲಿ ನೀವು ಒಂದೇ ಮನ್ಸು ಮಾಡಿ 1 ತಿಂಗಳಿಗೆ 2 ಲಕ್ಷ ದುಡ್ಡಾಗುತ್ತೆ. 1 ತಿಂಗಳಿಗೆ 2 ಲಕ್ಷ ದುಡ್ಡಾಗುತ್ತೆ. ಈ ಸುಮಾರಕ್ಕೆ ಏನಿಲ್ಲ ಅಂದ್ರೂ 2.5 ಎಕರೆಯಿಂದ ಒಂದ್ಸತಿ ಕಾಯಿ ಕೊಯ್ತೀನಿ, 3 ಟನ್ ಕಾಯಿ ಕೊಯ್ತೀನಿ. 3 ಟನ್ ಕಾಯಿ ಕೊಯ್ದ್ರೆ ಲೇಬರ್ ಒಂದು 20 ಜನ ಬೇಕಾಗುತ್ತೆ. ಲೇಬರ್ ಇನ್ನೊಂದ 7ರಿಂದ 8 ಸಾವಿರ ಖರ್ಚು ಬರುತ್ತೆ, ಬೇಡ 10 ಸಾವಿರ ಖರ್ಚು ಬರುತ್ತೆ. ಏನಿಲ್ಲ ಅಂದ್ರೆ 25 ರೂಪಾಯಿ ರೇಟ್ ಕಟ್ಕೊಂಡ್ರು 3 ಟನ್ನಿಗೆ 75,000 ರೂಪಾಯಿ ದುಡ್ಡು. 10 ದಿವಸಕ್ಕೆ ಬಿದ್ ರೇಟ್ ಅಲ್ಲ ಸರ್ ಹೇಳ್ತಿರೋದು. 10 ದಿವಸಕ್ಕೆ 75,000 ರೂಪಾಯಿ ದುಡ್ಡು ಆಯ್ತು. 25 ರೂಪಾಯಿ ರೇಟ್ ಕಟ್ಕೊಂಡ್ರು ಅಲ್ಲಿಗೆ ತಿಂಗಳಿಗೆ 3 ಸಲ ಕೊಯ್ತೀರಿ. 75,000 ಖರ್ಚು ಕಳ್ಕೊಂಡು 75,000 ಆಯ್ತು. ನಿಮ್ಗೆ ಅಲ್ಲಿ ಖರ್ಚು ಕಳ್ಕೊಂಡು 75,000 ಅಂತ ಹೇಳಿದ್ರೆ 2.5 ಲಕ್ಷ ದುಡ್ಡು, 50,000 ಖರ್ಚು ತೆಗೆದ್ರು 2 ಲಕ್ಷ ದುಡ್ಡು ನಂದಲ್ಲ ಅಂತ ಉಳಿಯುತ್ತೆ. ಮಾಡ್ಬೇಕು, ಸ್ಟಾರ್ಟಿಂಗ್ ಬಂಡವಾಳ ಇದ್ದಾರೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಖಂಡಿತ. ಅಲ್ಲ, ಭಾಳ ಇದ್ರೊಳಗೆ ಏನು ಇಷ್ಟೊಂದು ಸೆಕೆ ಆಗುತ್ತಲ್ಲ? ವೆದರ್ ಹಂಗಿದೆ. ಈಗ ಪಾಲಿ ಹೌಸ್ ಒಳಗಡೆಗೆ ಹೀಟು, ಹೌದು, ಸೆಕೆ ಆಗ್ತಾ ಇದೆ. ಈ ಪಾಲಿ ಹೌಸ್ ಮಾಡಲಿಲ್ಲ ಅಂದ್ರೆ ಟ್ರಿಪ್ಸ್ ಕಮ್ಮಿ ಆಗಲ್ಲ. ನೋಡ್ರಿ ಎಷ್ಟು ಇದಾಗಿದೆ ಬಿಟ್ಟು, ಭಾಳ ಚೆನ್ನಾಗಿದೆ ನೋಡೋಕ್ಕೂ. ಮತ್ತು 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಬೆಳೆದಿದ್ದೀರಪ್ಪ. ಹೌದು. ನಾನು ನಿಮಗೆ ಅಣ್ಣಪ್ಪರ ಇನ್ನೊಂದು, ನಾವೆಲ್ಲ ಸಾವಯವ ಕೃಷಿ ಬಗ್ಗೆ ಭಾಳ ಪ್ರಚಾರ ಮಾಡ್ತಿದ್ದೀವಿ. ನೀವು ಇದು ಮಾಡ್ತಿರೋದೆಲ್ಲ ಕೆಮಿಕಲ್ ಆಗಯ್ಯ. ಹೌದು ಅಲ್ವಾ? ನೀವು ಸಾವಯವಕ್ಕೆ ಬಂದು ಸಾವಯವದಲ್ಲಿ ಇದನ್ನ ಮಾಡೋಕ್ಕಾಗಲ್ವಾ? ಇಲ್ಲ ಸರ್, ಈ ಸಲ ನೆಕ್ಸ್ಟ್ ಸಲ ಏನು ಮಾಡೋಣ ಅಂತ ಮಾಡಿದ್ದೀವಿ. ನೆಕ್ಸ್ಟ್ ಸಲ ಒಂದು 3 ಎಕರೆ ಮಾಡಿದ್ರೆ 1 ಎಕರೆ ಸಾವಯವ ಮಾಡೋಣ ಅಂತ ಅಂದ್ಕೊಂಡಿನಿ. ಯಾಕೆಂದ್ರೆ ನೀವು ಬಂದ್ಮೇಲೆ ಮಾಡ್ಬೇಕು ಅಂತ ಅನ್ಸಿದೆ. ನೋಡೋಣ, 1 ಎಕರೆ ಮಾಡೋಣ ಅಂತ ಅಂದ್ಕೊಂಡಿನಿ. ಮಾಡೇ ಮಾಡ್ತೀನಿ ಮುಂದಕ್ಕೆ. ಖಂಡಿತ. ಈಗ ಯಾಕೆ ನಾವು ಸಾವಯವಕ್ಕೆ ಬರ್ರಿ ಅಂತ ಹೇಳ್ತೀವಿ ಅಂತ ನೀವು ಕೇಳಲಿಲ್ಲ. ಸಾವಯವಕ್ಕೆ ಯಾಕೆ ಬರಬೇಕು ಗೊತ್ತಾ? ಈ ಭೂಮಿಗೆ ನಾವು ಎಷ್ಟು ರಾಸಾಯನಿಕಗಳನ್ನು ಹಾಕ್ತೀವೋ, ಈ ಪೆಸ್ಟಿಸೈಡ್ಸು ಎಲ್ಲ ಹಾಕ್ಲೇಬೇಕು. ಹಾಕ್ಲಿಲ್ಲ ಅಂದರೆ ಕೆಮಿಕಲ್ಲಾಗಿ ಬೆಳೆ ಬರೋಕ್ಕಾಗಲ್ಲ. ನಾವು ಎಷ್ಟು ಕೆಮಿಕಲ್ ಫರ್ಟಿಲೈಸರ್ ಭೂಮಿ ಹಾಳಾಗೋಗುತ್ತೆ. ಪ್ರತಿ ವರ್ಷವೂ ಹೆಚ್ಚಿಗೆ ಗೊಬ್ಬರ ಹಾಕ್ತಾ ಹೋಗಬೇಕು. ಕೊನೆಗೆ ಒಂದು ದಿವಸ ಭೂಮಿ ಪೂರ್ತಿ ಬಂಜರಾಗಿ ಏನೇನು ಬೆಳೆದಂಥದ್ದಾಗಿ ಹೋಗ್ಬಿಡುತ್ತೆ. ನಮ್ಮ ಮೊಮ್ಮಕ್ಳಿಗೂ ಕಾಲಕ್ಕೆ, ಮೊಮ್ಮಕ್ಳು ಕಾಲಕ್ಕೆ ಭೂಮಿಲಿ ಏನು ಬೆಳೆಯೋಕ್ಕಲ್ಲ. ನಾವು ಭೂಮಿ ಕೊಟ್ಟು ಹೋಗ್ತೀವಿ ಅವ್ರಿಗೆ, ಆದರೆ ಏನೋ ಬಾರದ ಬಂಜರು ಭೂಮಿ ಕೊಟ್ಟು ಹೋಗ್ತೀವಿ. ಮುಂದಿನ ತಲೆಮಾರು ನಮ್ಮನ್ನು ಶಾಪ ಹಾಕಬಾರ್ದು ಅಂದರೆ ಅವರಿಗೆ ಉತ್ಕೃಷ್ಟವಾದ ಭೂಮಿ ಬಿಡಬೇಕು. ನಾವು ಸಾವಯವದಲ್ಲಿ ಮಾಡಬೇಕು. ನಮ್ಮ ಅಜ್ಜರ ಕಾಲದಾಗೆಲ್ಲ ಇತ್ತನಪ್ಪ ಇದು ಕೆಮಿಕಲ್ಲು ಇಲ್ಲ ಸರ್. ಅವಾಗ ಫಸ್ಟ್ ಕ್ಲಾಸ್ ಬೆಳೀತಿರ್ಲಿಲ್ಲ. ಹೌದು, ಅವಾಗ ಏನಿಲ್ಲ ಅಂದ್ರೂ ನನಗೆ ಗೊತ್ತಿರಂಗೆ ನಾನು ಸಣ್ಣ ಹುಡುಗ ಏನಿಲ್ಲ ಅಂದ್ರೂ ಬರೀ ಗೊಬ್ಬರ ಬಿಟ್ರೆ ಚೀಲದ ಗೊಬ್ಬರ, ಔಷಧಿ ಎಲ್ಲೋ ರೇರು. ಏನಾರ ಹುಳ ಪಳ ಆದ್ರೆ ಎಲ್ಲೋ ಒಂದು ಟೈಮ್ ತಾಂಬಂದು ಹೊಡಿತಿದ್ದು. ನೀವು ಸಣ್ಣ ಹುಡುಗಿದ್ದಾಗ, ನಾನು ಸಣ್ಣ ಹುಡುಗಿದ್ದಾಗ ಈ ಕೆಮಿಕಲ್ ಅನ್ನೋದು ಇರಲೇ ಇಲ್ಲ. ಇತ್ತೀಚೆಗೆ ಬಂದಿರೋದು ಇದು. ಈಗ ಅದಕ್ಕೆ ನಾನು ಹೇಳೋದು, ಎಷ್ಟು ಸಾಧ್ಯ ಆಗುತ್ತೆ ನೀವು ಒಂದೇ ಸರಿ ಬರಬೇಡ್ರಿ. ಇಲ್ಲ, ನೀವು ಒಂದು 3 ಎಕರೆ ಮಾಡಿರಿ. ಈಗ 2.5 ಎಕರೆ ಇದೆಯಲ್ಲಪ್ಪ, ಒಂದು ಅರ್ಧ ಎಕರೆ ಸಾವಯವ ಮಾಡ್ರಿ. ಇಲ್ಲ, ಮಾಡ್ತೀನಿ ತಳಿಸು ಮಾಡಿ ನೀವು ಪ್ರಯೋಗ ಮಾಡಿ ನೋಡ್ರಿ. ನಿಮಗಾದ್ರೆ ಬೆನಿಫಿಟ್ ಆಯ್ತು. 1 ವರ್ಷಕ್ಕಾಗಲ್ಲ ನಿಮಗೆ ಮಾತ್ರ, ಅದನ್ನು ಹೇಳ್ತೀನಿ. 1-2 ವರ್ಷ ನಿಮಗೆ ತಾಳ್ಮೆ ಇಟ್ಕೊಂಡ್ರಿ ಅಂದರೆ ಆಮೇಲೆ ವರ್ಷ ಇನ್ಕಮ್ ರೈಸ್ ಆಗುತ್ತೆ. ನೀವು ಅದಕ್ಕೇನೂ ಇಲ್ಲ. ನಾವು ಹೇಳೋದು ಜೀವಾಮೃತ, ಗೋಕೃಪಾಮೃತ ಇವನ್ನೆಲ್ಲ ಬಳಸ್ಕೊಂಡು ಆ ಸಾವಯವದಲ್ಲೂ ಕೂಡ ಈ ಕೀಟನಾಶಕಗಳನ್ನು ಅವಾಯ್ಡ್ ಮಾಡೋಕ್ಕೆ ಮೆಡಿಸಿನ್ಸ್ ಇದ್ದಾವೆ. ತಾವೇ ತಯಾರು ಮಾಡ್ಕೊಂಡು ಮನೆಯಲ್ಲೇ ಆ ಥರ ಇದ್ದಾವೆ. ಆ ರೀತಿ ಕಂಟ್ರೋಲ್ ಮಾಡ್ಕೊಂಡು ಬೇಕಾದಷ್ಟು ಇನ್ಕಮ್ ತೆಗಿಬೋದು. ಅದರಲ್ಲೂ ಖರ್ಚು ಕಮ್ಮಿ ಅಲ್ಲಿ. ಹೌದು. ಈಗ ನೀವಿಲ್ಲಿ ನಾವು 10 ಲಕ್ಷ ದುಡಿಮೆ ಆಯಿತು ಸರ್ ಅಂತೀರಿ, ಇಲ್ಲಿ 3 ಲಕ್ಷ 4 ಲಕ್ಷ ಖರ್ಚು ಮಾಡ್ತೀವಿ ಸರ್. ಮಾಡಿರ್ತೀರಿ. ಅಲ್ಲಿ ನಿಮಗೆ 5 ಲಕ್ಷ ಇನ್ಕಮ್ ಬಂದರೆ 5 ಇನ್ಕಮ್ಮಯ್ಯ.
ಖರ್ಚೇ ಇರಲ್ಲ. ಖರ್ಚೇ ಇರಲ್ಲ. ಹಾಂ, ಹಂಗಾಗಿರುತ್ತೆ. ಹಾಗಾಗಿ ದಯಮಾಡಿ ನೀವೆಲ್ಲರೂ ಯುವಕರು ಸಾವಯವಕ್ಕೆ ಬರ್ರಿ. ಬರ್ತೀವಿ ಸರ್, ಇಲ್ಲ ಖಂಡಿತ ಬರ್ತೀವಿ. ಖಂಡಿತ. ನಮ್ಮ ಭಾಳ ಖುಷಿ ಆಯಿತು ಮಾತ್ರ ನಿಮ್ಮ ಇದು. ಇವತ್ತಿನ ನಮ್ಮ ಯಂಗ್ ಜನ್ರೇಷನ್ ವಲಸೆ ಹೋಗ್ತಾರಲ್ಲ, ಅವ್ರಿಗೆ ಇದೊಂದು ಪಾಠ ಆಗಬೇಕು. ಯಾಕೆಂದರೆ ನಾವು ಕಣ್ಣಾರೆ ಕಂಡು ಬರೀ ಇನ್ನು ಕೆಲವನ್ನ ತೋಟದಲ್ಲಿ ವೀಕ್ಷಣೆ ಮಾಡಿ ನಾವು ವಿಡಿಯೋ ಮಾಡಿದಾಗ ಬೊಗಳೆ ಬಿಡ್ತಿದ್ದಾರೆ, ಬಂಡಲ್ ಬಿಡ್ತಿದ್ದಾರೆ ಅಂತೆಲ್ಲ ಹೇಳಿದ್ರು. ಈಗ ನೀವು ಇಲ್ಲಿ ಕಣ್ಣಾರೆ ಪ್ರತ್ಯಕ್ಷ ನೋಡ್ತಾ ಇದೀವಿ, ಇನ್ಕಮ್ ನೀವು ತಕ್ಕೊಂಡಿರೋದು ಹೇಳ್ತಾ ಇದೀವಿ. ಹಾಗಾಗಿ ನಾವೇನು ಸುಳ್ಳು ಹಾಗಾಗಿ ನಿಮ್ಮ ನಂಬರನ್ನು ನಾನು ಹಾಕ್ಬೋದನಪ್ಪ? ಫೋನ್ ಮಾಡಿ ಕೇಳ್ತಾರೆ ಹೆಂಗ್ ಬೆಳೆಯೋದು, ಏನು ಸಾಧ್ಯ ಅಂತೆಲ್ಲ ಕೇಳ್ತಾರೆ ನಮ್ಮ ವೀಕ್ಷಕರು. ಯಾಕೆಂದರೆ ಪಾಪ ಅವರು ಆಸಕ್ತಿ ಇರುತ್ತೆ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಒಂಚೂರು ಗೈಡ್ ಮಾಡಿರಿ ಸಾಧ್ಯವಾದಷ್ಟು. ಇಲ್ಲ, ಮಾಡ್ತೀನಿ, ಖಂಡಿತ ಹೇಳ್ತೀನಿ. ಭಾಳ ಖುಷಿ ಆಯಿತು ನಿಮ್ಮ ಬೆಳೆ ನೋಡಿ. ಇಲ್ಲ, ನಮಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಿಲ್ಲ. ಇದು ಫಸ್ಟ್ ಕೋಲಾರದಲ್ಲಿ ಬೆಳೀತಿದ್ರು. ಆಕ್ಚುಲಿ ಕೋಲಾರಕ್ಕೆ ಹೋಗಿ ಬಂದೀವಿ ನೋಡಕ್ಕೆ. ನೋಡ್ಕೊಂಬಂದು ನಾವಿಲ್ಲಿ ಬೆಳೆದಿವಿ. ಸೇಮ್ ಕೋಲಾರದಲ್ಲಿ ಯಾವ ರಿಸಲ್ಟ್ ಕೊಟ್ಟಾರೆ ಅದಕ್ಕಿಂತ 1 ಟನ್ ಜಾಸ್ತಿ ಕೊಯ್ದೀವಿ. ಕೋಲಾರದಲ್ಲಿ ಮಾತ್ರ ಕ್ಯಾಪ್ಸಿಕಮ್ ಬೆಳೀತೀವಿ. ಈ ತರ ನಿಮ್ಮ ರೀತಿ ಚಾಲೆಂಜಿಂಗ್ ಇರಬೇಕು. ಯಾವ ರೈತರಿಗೆ ಯಾವಾಗ ಬರುತ್ತೆ ಅದು ಅಂದ್ರೆ ಅವರು ಹೇಳೋರು. ಕೋಲಾರದಲ್ಲಿ ಎಕರೆಗೆ 40 ಟನ್ ಕೊಯ್ತೀವಿ, ಅದ್ರ ಮೇಲೆ ಕೊಯ್ಯಕ್ಕಾಗಲ್ಲ ಎಷ್ಟು ಅಂತ ಹೇಳೋರು. ನಾವು 45 ಟನ್ ತನಕ ಕೊಯ್ದೀವಿ ಅಷ್ಟೇ. ಅದ್ರ ಮೇಲೆ ಕೊಯ್ಯಕ್ಕಾಗಲ್ಲ. 1 ವರ್ಷ ತನಕ ಇರುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 1 ವರ್ಷ. ಈ ಬೆಳೆ 1 ವರ್ಷ ಇರುತ್ತೆ. 1 ವರ್ಷ ಆರಾಮಾಗಿರುತ್ತೆ. 10 ತಿಂಗಳು ಹೆಂಗ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ಟೈಮ್ಗೆ 10 ತಿಂಗಳು ಮೇಂಟೈನ್ ಮಾಡಿ ಆಮೇಲೆ ಮತ್ತೆ ಈ ಸೆಡ್ಡಿಗೆ ಮತ್ತೆ ಇನ್ನೊಂದು ಬೆಳೆ ಬೆಳಿಬಹುದು. ಅಲ್ಲ, ಈಗ ಇದು ಗಿಡ ಕಿತ್ತಾಕಿ ಪಾಲಿ ಹೌಸ್ ಇಲ್ಲೇ ಇರುತ್ತೆ. ಗಿಡ ಕಿತ್ತಾಕಿ ನೆಕ್ಸ್ಟ್ ಇದೇ ಇದರಲ್ಲಿ ಇನ್ನೊಂದು ಬೆಳೆ ಬೆಳಿಬಹುದು. ಕ್ಯಾಪ್ಸಿಕಮ್ನು ಬೆಳಿಬಹುದು, ಅಥವಾ ಬೇರೆ ಬೀನ್ಸು, ಇಲ್ಲ ಬಜ್ಜಿ, ಟೊಮೊಟೊ ಪಾಲಿ ಹೌಸ್ ತೆಗೆದು ಬೆಳಿಬಹುದು ಇದೇ ಬೆಡ್ಡಿಗೆ. ಬೀನ್ಸು ಇಲ್ಲ ಕ್ಯಾಪ್ಸಿಕಮ್ಮು ಇಲ್ಲ ಬಜ್ಜಿ ಪಾಲಿ ಹೌಸ್ ಅಲ್ಲೇ ಬೆಳೆ ಅಂತ ಒಳ್ಳೇದು. ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ಸ್ಪ್ರೇ ಕಮ್ಮಿ ತಗೊಳುತ್ತೆ. ಈ ಪಾಲಿ ಹೌಸ್ ಯಾಕೆ ಮಾಡ್ತೀವಿ ಅಂದ್ರೆ ಈ ಸ್ಪ್ರೇದು ಒಂದು ಕಮ್ಮಿ, ತ್ರಿಪ್ಸ್ ಒಂದು ಕಮ್ಮಿ ಆಗುತ್ತೆ, ವೆದರ್ ಚೆನ್ನಾಗಿರುತ್ತೆ, ಕಾಯಿ ಒಳ್ಳೆ ಫಿನಿಶಿಂಗ್ ಬರ್ತವೆ. ಹಂಗಾಗಿ ಈ ಕ್ಯಾಪ್ಸಿಕಮ್ ಪಾಲಿ ಹೌಸ್ ಹಾಕ್ಲೇಬೇಕು. ಕ್ಯಾಪ್ಸಿಕಮ್ಗೆ ಪಾಲಿ ಹೌಸ್ ಹಾಕೋದ್ರಿಂದ ರೋಗ ಭಾಳ ನಿಯಂತ್ರಣ ಮಾಡುತ್ತೆ. ಇಲ್ಲಾಂದ್ರೆ ಬೆಳೆಯೋಕ್ಕಾಗಲ್ಲ. ರೈಟ್. ಒಳ್ಳೇದಪ್ಪ. ತುಂಬ ಥ್ಯಾಂಕ್ಸು. ನಮ್ಮ ವೀಕ್ಷಕರಿಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಇವತ್ತು. ನಿಮಗೆ ಒಳ್ಳೆ ಆದಾಯ ಬರಲಿ. ನಿಮ್ಮ ಒಂದು ಇದು ಏನಿದೆ ಅಳವಡಿಸ್ಕೊಂಡಿದ್ದೀರಿ. ಇಲ್ಲ ಸರ್, ನಮ್ಮ ಯುವ ಜನಾಂಗ ಶ್ರಮಪಟ್ಟು ಮಾಡಿದ್ರೆ ಮಾದರಿ ಆಗಲಿ. ನಮ್ಮ ಶ್ರಮಪಟ್ಟು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಓಕೆ. ಈ ಭೂಮಿಗೆ ಹಾಕಿದ್ರೆ ಎಲ್ಲೂ ಹೋಗಲ್ಲ ಸರ್. ಸರಿ. ಒಂದಲ್ಲ ಒಂದು ಟೈಮ್ ಸಿಗುತ್ತೆ. ಖಂಡಿತ. ಒಬ್ಬಟ್ಟು ರೈತರು ತಡ್ಕೊಬೇಕು ಅಷ್ಟೇ. ತಡ್ಕೊಳೋ ರೀತಿ ಇರಬೇಕು. ಸರಿ. ಆಗಲಿ ಅಣ್ಣಪ್ಪರೇ, ಒಳ್ಳೇದಾಗಲಿ. ಸರಿ. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಈ ರೀತಿ ವಿಶೇಷ ವಿಡಿಯೋಗಳೊಂದಿಗೆ ಬರ್ತಾ ಇರ್ತೀವಿ ಸ್ನೇಹಿತರೆ. ದಯಮಾಡಿ ನಿಮ್ಮ ಒಂದು ಪ್ರೋತ್ಸಾಹ ನಮಗಿರಲಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲ ಅಂದರೆ ಇದು ಯಾರಿಗೂ ತಲುಪೋದಿಲ್ಲ. ಯೂಟ್ಯೂಬ್ನವರು ಹೆಚ್ಚು ಜನಕ್ಕೆ ತಲುಪಿಸ್ಬೇಕು ಅಂದರೆ ನೀವು ಹೆಚ್ಚು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಓಕೆ ಸ್ನೇಹಿತರೆ, ಇನ್ನೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ.